ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸಂಜಯ್ ಗಾಂಧಿ ಇಂದಿರೆಯ ಕುರುಡು ಪ್ರೇಮದ ಮಗ. ಈತ ಏನೇ ಮಾಡಿದ್ರೂ ಅದು ತಪ್ಪು ಅನ್ನೋದು ಗೊತ್ತಿದ್ರೂ ದಂಡಿಸದ ಪ್ರೇಮ, ತಪ್ಪು ಅಂತ ತಿದ್ದಿ ಹೇಳದ ಪ್ರೀತಿ. ಇದರಿಂದ ಸಂಜಯ್ ಗಾಂಧಿ ತಾನು ಹಾಕಿದ್ದೇ ಹೆಜ್ಜೆ ಅನ್ನುವಂತೆ ಆಗೋದ. ಬರೀ ತಪ್ಪು ಹೆಜ್ಜೆಗಳನ್ನೇ ಹಾಕತೊಡಗಿದ. ಈ ಹಾದಿಯಲ್ಲಿ ಎಡವಿ ಬಿದ್ದಾಗ್ಲೂ ಇಂದಿರಾ, ನೋಡು ಹೆಜ್ಜೆ ತಪ್ಪಾಗ್ತಾ ಇದೆಯಾ, ಸರಿಯಾಗಿ ನಡಿಯಂತ ಹೇಳೋ ಪ್ರಯತ್ನ ಕೂಡ ಮಾಡಲಿಲ್ಲ. ಇದು ಒಂದ್ ರೀತಿಯಲ್ಲಿ ಇವರಿಬ್ಬರ ಅವನತಿಗೂ ಕಾರಣವಾಯಿತು. ಅಲ್ಲದೆ ಇಂದಿರೆ ಸಂಜಯ್ ಇರೋವರೆಗೂ ಆತನಿಗೆ ಹೆದರುಕೊಂಡೇ ಇರುವಂತಾಯಿತು. ಅಂಥದ್ದೇ ಒಂದು ಸ್ಟೋರಿಯನ್ನ ನಾವಿವತ್ತು ನಿಮ್ಮ ಮುಂದೆ ಹೇಳ್ತೀವಿ. ಅದು ಒಂದು ಕೊಲೆಯ ಸುತ್ತ ನಡೆದ ಕತೆ. ಇದು ನಿಜಕ್ಕೂ ಭಯಾನಕ. ಹಾಗಿದ್ರೆ ಅಲ್ಲಿ ನಡೆದಿದ್ದು ಯಾರ ಕೊಲೆ? ಸಂಜಯ್ ಗಾಂಧಿ ಹೆಸರು ಯಾಕೆ ಇದರಲ್ಲಿ ಓಡಾಡ್ತಾ ಇತ್ತು? ಇದರಿಂದ ಮುಂದೆ ಏನೆಲ್ಲ ಆಯ್ತು ಅನ್ನೋದನ್ನ ನಾವೀಗ ನಿಮ್ಗೆ ಹೇಳ್ತೀವಿ. ಆಗ ತುರ್ತು ಪರಿಸ್ಥಿತಿ ಮುಗಿದಿತ್ತು. ಇಂದಿರೆ ಮಾಜಿ ಪ್ರಧಾನಿಯಾಗಿದ್ರು. ಸಂಜಯ್ ಗಾಂಧಿ ಕೂಡ ಸೋತಿದ್ದ. ಮನೆಗೆ ಬಂದು ಹೋಗೋರು ಕೂಡ ಕಮ್ಮಿ ಆಗಿದ್ರು. ಹೀಗಿರುವಾಗಲೇ ಅವತ್ತೊಂದು ದಿನ ರಾತ್ರಿ ಮನೆಯಲ್ಲಿ ಬಿಸಿ ಬಿಸಿ ಚರ್ಚೆ ನಡೀತಾ ಇತ್ತು. ಎಲ್ಲರಲ್ಲೂ ಒಂದು ಆತಂಕವಿತ್ತು. ಒಂದ್ ಕಡೆ ಸಂಜಯ್ ಗಾಂಧಿ ನಿರ್ಲಿಪ್ತನಾಗಿ ಕೂತಿದ್ರೆ, ಇನ್ನೊಂದ್ ಕಡೆ ಇಂದಿರೆ ಶಾಂತವಾಗಿ ಆತನನ್ನ ಪ್ರಶ್ನೆ ಮಾಡ್ತಾ ಇದ್ಲು. ಮತ್ತೊಂದ್ ಕಡೆ ಮೇನಕಾ ಗಾಂಧಿ ಸಂಜಯ್ ಗಾಂಧಿಯ ಸ್ನೇಹಿತರ ಬಳಿ ಸಹಾಯಕ್ಕಾಗಿ ಅಂಗಲಾಚ್ತಾ ಇದ್ರಂತೆ. ಅಷ್ಟಕ್ಕೂ ಇಂದಿರಾ ಗಾಂಧಿ ಏನಂತ ಕೇಳ್ತಾ ಇದ್ರು ಅಂದ್ರೆ, ಸಂಜಯ್, ನೀನೇನಾದ್ರೂ ಆತನನ್ನ ಕೊಲೆ ಮಾಡಿಸಿದ್ಯಾ? ನಿನ್ನ ಸ್ನೇಹಿತರು ಯಾರಾದ್ರೂ ಕೊಂದ್ರಾ ಅಂತ. ಆದ್ರೆ ಸಂಜಯ್ ಗಾಂಧಿಯಿಂದ ಬಂದಿದ್ದು ಒಂದೇ ಉತ್ತರ, ಅದು ನೋ ಅಂತ. ಇನ್ನು ಮನೆಯ ಮತ್ತೊಂದು ಮೂಲೆಯಲ್ಲಿ ಮೇನಕಾ ಗಾಂಧಿ ನಿಂತಿದ್ರು. ಆಕೆಯ ಮುಂದೆ ಸಂಜಯ್ ಗಾಂಧಿಯ ಆಪ್ತ ಸ್ನೇಹಿತ ನವೀನ್ ಚಾವ್ಲಾ ನಿಂತಿದ್ದ. ಮೇನಕಾ ಗಾಂಧಿ ಆತನಲ್ಲೇ ಪರಿಪರಿಯಾಗಿ ಕೇಳ್ಕೊಳ್ತಾ ಇದ್ರು, ನೋಡಿ, ಇದೊಂದು ಬಾರಿ ನನ್ನ ಗಂಡನನ್ನ ಉಳಿಸಿ. ಇಷ್ಟು ದಿನ ನೀವು ಒಟ್ಟಿಗೆ ಇದ್ರಿ, ಯಾರಾದ್ರೂ ಈ ಕೇಸನ್ನ ಮೈ ಮೇಲೆ ಹಾಕಿಕೊಳ್ಳಿ ಅಂತ ಪರಿಪರಿಯಾಗಿ ಕೇಳ್ಕೊಳ್ತಾ ಇದ್ರಂತೆ. ಇದನ್ನು ಕೇಳಿದ ಸ್ನೇಹಿತ ನವೀನ್ ಚಾವ್ಲಾ, ಮೇನಕಾಜಿ, ಒಂದು ವೇಳೆ ನಿಮ್ಮ ಅತ್ತೆ ಪ್ರಧಾನಿಯಾಗಿದ್ದಿದ್ರೆ, ನಿಮ್ಮ ಯಜಮಾನರು ಚುನಾವಣೆಯಲ್ಲಿ ಗೆದ್ದಿದ್ರೆ ಈ ಕೆಲಸ ಮಾಡಬಹುದಿತ್ತು. ಆದ್ರೆ ಪರಿಸ್ಥಿತಿ ಈಗ ಹೀಗಾಗಿದೆ. ಸಾರಿ ಮೇನಕಾಜಿ ಅಂದ್ಬಿಟ್ರಂತೆ. ಅಷ್ಟಕ್ಕೂ ಅವತ್ತು ಕೊಲೆಯಾಗಿದ್ದವನು ಯಾರು ಅಂದ್ರೆ ಸುಂದರ್ ಲಾಲ್ ಅನ್ನೋ ಗ್ಯಾಂಗ್ಸ್ಟರ್. ಇಲ್ಲಿ ಸಂಜಯ್ ಗಾಂಧಿಗೂ ಆತನ ಕೊಲೆಗೂ ಸಂಬಂಧ ಇತ್ತಾ ಇಲ್ವಾ ಅನ್ನೋದು ಬೇರೆದ್ದೇ ವಿಚಾರ. ಆದ್ರೆ ಈ ಕೊಲೆಗೂ ಮೊದಲು ಇಲ್ಲೊಂದು ಕ್ಯಾರೆಕ್ಟರ್ ಎಂಟ್ರಿ ಆಗುತ್ತೆ. ಅದರ ಹೆಸರು ಸುಂದರ್ ಭಾಯ್. ಸುಂದರ್ ಭಾಯ್ ಯಾರು ಅಂದ್ರೆ, ಅವತ್ತಿನ ಮಟ್ಟಿಗೆ ದಿಲ್ಲಿ ಭೂಗತ ಲೋಕವನ್ನ ಅಳ್ಳಾಡಿಸಿದವನು. ಸಂಜಯ್ ಗಾಂಧಿಗೂ ಇದೇ ಸುಂದರ್ ಭಾಯ್ಗೂ ಒಮ್ಮೆ ಗಲಾಟೆ ಆಗಿತ್ತಂತೆ. ಅದು ಯಾವ ವಿಚಾರಕ್ಕೆ ಅಂದ್ರೆ, ಒಬ್ಬಳು ಹುಡುಗಿ ವಿಷಯಕ್ಕೆ. ಆಕೆ ಬೇರ್ಯಾರೂ ಅಲ್ಲ, ಭೂಗತ ದೊರೆಯಾಗಿದ್ದ ಸುಂದರ್ ಭಾಯ್ ಗರ್ಲ್ ಫ್ರೆಂಡ್. ಒಂದು ದಿನ ಏರ್ಪೋರ್ಟ್ನಲ್ಲಿ ಆಕೆಯನ್ನ ಸಂಜಯ್ ನೋಡ್ತಾನೆ. ನೋಡಿದವನೇ ಫುಲ್ ಫಿದಾ ಆಗಿಬಿಡ್ತಾನಂತೆ. ಯಾಕೆಂದ್ರೆ ಆಕೆ ತುಂಬಾ ಸುಂದರಿಯಾಗಿದ್ಲು. ಇದರಿಂದ ಆಕೆಯ ಗೆಳೆತನ ಬಯಸ್ತಾನೆ. ಆಕೆಯನ್ನ ಪರಿಚಯಿಸುವಂತೆ ಗೆಳೆಯರನ್ನ ಕೇಳ್ಕೊಳ್ತಾನೆ. ಮುಂದೆ ಆ ಕೆಲಸವೂ ಆಗೋಗುತ್ತೆ. ಇದು ಗೊತ್ತಾಗಿದ್ದೇ ಸುಂದರ್ ಭಾಯ್ ಕೆಂಡಾಮಂಡಲವಾಗಿ ಬಿಡ್ತಾನೆ. ಅದೊಂದು ದಿನ ಏನಾಗುತ್ತೆ ಅಂದ್ರೆ, ಸಂಜಯ್ ಆ ಹುಡುಗಿ ಜೊತೆ ಕಾರಿನಲ್ಲಿ ಸುತ್ತಾಡ್ತಾ ಇರ್ತಾನೆ. ಇದನ್ನ ನೋಡಿದ ಸುಂದರ್ ಭಾಯ್ ಕೂಗಾಡ್ತಾನೆ, ನನ್ನ ಹುಡುಗಿಯನ್ನ ಕಿತ್ಕೊಂಡೆ ಅಂತ ಕಿರ್ಚಾಡ್ತಾನೆ. ಆದ್ರೆ ಆ ಸಮಯದಲ್ಲಿ ಸಂಜಯ್ ಗಾಂಧಿ ಏನೂ ಮಾತಾಡಲಿಲ್ಲ. ಮನೆಗೆ ಬಂದವನೇ ದೆಹಲಿ ಪೊಲೀಸ್ ವರಿಷ್ಠಾಧಿಕಾರಿಗೆ ಒಂದು ಫೋನ್ ಮಾಡ್ತಾನೆ ಅಷ್ಟೆ. ಪೊಲೀಸ್ ವರಿಷ್ಠಾಧಿಕಾರಿ ಫೀಲ್ಡ್ಗೆ ಇಳಿತಾರೆ. ಆ ಭೂಗತ ದೊರೆಯನ್ನ ಎತ್ತಾಕೊಂಡು ಬರ್ತಾರೆ. ಆದರೆ ಮಾರನೇ ದಿನ ಆತನ ಹೆಣ ನದಿಯ ದಡದಲ್ಲಿ ಸಿಗುತ್ತೆ. ಪೊಲೀಸ್ ಆತನನ್ನ ಹೊಡೆದು ಕೊಂದ್ರು ಅಂತ ಸುದ್ದಿ ಹಬ್ಬುತ್ತೆ. ಇಲ್ಲಿ ನಿಮಗೊಂದು ಕನ್ಫ್ಯೂಷನ್ ಆಗ್ಬಹುದು. ಸಂಜಯ್ ಗಾಂಧಿ ಜೊತೆ ಜಗಳ ಮಾಡಿಕೊಂಡು ಸತ್ತವನು ಸುಂದರ್ ಭಾಯ್. ಆದ್ರೆ ಸುಂದರ್ ಲಾಲ್ ಹತ್ಯೆ ವಿಚಾರದಲ್ಲಿ ಯಾಕೆ ಸಂಜಯ್ ಗಾಂಧಿಯನ್ನ ಮನೆಯವರು ರೂಪ್ತಾ ಇದ್ರು ಅಂತ ಇಲ್ಲೊಂದು ವಿಷಯ ತೆರೆದುಕೊಳ್ಳುತ್ತೆ. ಅದೇನು ಅಂದ್ರೆ, ಸುಂದರ್ ಭಾಯ್ ಶವ ಸಿಕ್ಕಿದ ಮೇಲೆ ಸುಂದರ್ ಲಾಲ್ ಸೀದಾ ಇಂದಿರಾ ಮನೆಗೆ ಬಂದವನೇ ಸಂಜಯ್ ಗಾಂಧಿಗೆ ದಬಾಯಿಸೋಕೆ ಶುರು ಮಾಡ್ದ. ಇದರಿಂದ ಕೆರಳಿದ ಸಂಜಯ್ ಗಾಂಧಿ ತನ್ನ ಪುಂಡ ಗೆಳೆಯರ ಪಡೆಗೆ ಡೀಲ್ ಕೊಟ್ಟನಂತೆ. ಆ ಗೆಳೆಯರು ಸುಂದರ್ ಲಾಲ್ನ ಕರೆಸಿಕೊಂಡಿದ್ರಂತೆ.
ಆಮೇಲೆ ಸುಂದರ್ಲಾಲ್ ಏನಾದ ಅನ್ನೋದು ಗೊತ್ತೇ ಆಗ್ಲಿಲ್ವಂತೆ. ಆತನ ಹೆಣವು ಪತ್ತೆ ಆಗ್ಲಿಲ್ವಂತೆ. ಇದೇ ಪ್ರಕರಣದಲ್ಲೇ ಇಂದಿರಾ ಗಾಂಧಿ ಹೆದರಿ ಹೋಗಿದ್ರು. ಮಗನನ್ನ ಇನ್ನಿಲ್ಲದಂತೆ ಪ್ರಶ್ನೆ ಮಾಡಿದ್ರು. ಮೇನಕಾ ಗಾಂಧಿ ಸಂಜಯ್ನ ಸ್ನೇಹಿತರನ್ನ ನನ್ನ ಗಂಡನನ್ನ ಉಳಿಸಿ ಅಂತ ಬೇಡಿದ್ರು. ಇಲ್ಲಿ ಇನ್ನೊಂದು ವಿಚಾರ ಅಂದ್ರೆ, ಮನೆಯಲ್ಲಿ ಇಷ್ಟೆಲ್ಲ ರಾದಾಂತವಾಗ್ತಾ ಇದ್ರು ಸಂಜಯ್ ಗಾಂಧಿ ಮಾತ್ರ ಏನು ಆಗೇ ಇಲ್ವೇನೋ ಅನ್ನುವಂತಿದ್ದ. ಆದರೆ ಕೇಂದ್ರ ಸರ್ಕಾರ ಸುಮ್ಮನೆ ಇರಲಿಲ್ಲ. ಅಮ್ಮ ಮಗನನ್ನ ಹಣಿಯಲು ಪ್ರಧಾನಿ ಮೊರಾರ್ಜಿ ದೇಸಾಯಿ ಸಜ್ಜಾಗಿ ಬಿಟ್ರು. ಸುಂದರ್ಲಾಲ್ನ ಮಿಸ್ಟ್ರಿ ಬಗ್ಗೆ ತನಿಖೆ ನಡೆಸೋಕೆ ಮುಂದಾಯಿತು. ಆದರೆ ಸಂಜಯ್ ಗಾಂಧಿ ಮಾತ್ರ ನಿರಮ್ಮಳವಾಗಿ ಇದ್ಬಿಟ್ಟ. ತನಿಖೆ ನಡೀತು, ಆದರೆ ಸಂಜಯ್ ಇದರಲ್ಲಿ ತಗ್ಲಾಕೊಳ್ಳಿಲ್ಲ. ಇನ್ನು ಸಂಜಯ್ ಗಾಂಧಿ ವಿರುದ್ಧ ಇಂಥ ಆರೋಪಗಳು ಕೇಳಿ ಬರ್ತಾ ಇರುವಾಗಲೇ ಮತ್ತೊಂದು ಘಟನೆ ನಡೆದು ಹೋಗುತ್ತೆ. ಅದೇನಂದ್ರೆ, ಸಂಜಯ್ನ ಮಾವ ಅಂದ್ರೆ ಮೇನಕಾ ಗಾಂಧಿಯ ಅಪ್ಪ ಕರ್ನಲ್ VC ಆನಂದ್ ಸಾವು. ಅವತ್ತೊಂದು ದಿನ ದೆಹಲಿಯ ಹೊರವಲಯದಲ್ಲಿ ಆತನ ಹೆಣ ಬಿದ್ದಿತ್ತು. ಪಕ್ಕದಲ್ಲೊಂದು ರಿವಾಲ್ವಾರ್ ಜೊತೆಗೆ ಒಂದು ಚೀಟಿ ಬಿದ್ದಿತ್ತು. ಅದರಲ್ಲಿ ಸಂಜಯ್ನ ಕಾಟ ತಾಳಲು ಆಗ್ತಿಲ್ಲ ಅಂತ ಇತ್ತು. ಆತ ಗುಂಡು ಹೊಡ್ಕೊಂಡು ಸತ್ತಿದ್ದ. ವಿಪರ್ಯಾಸ ಅಂದ್ರೆ, ಮಾವನನ್ನ ಸಂಜಯ್ ಗಾಂಧಿ ಕೊಲೆ ಮಾಡಿಸಿದ್ದ ಅನ್ನೋ ಆರೋಪ ಕೇಳಿ ಬಂದಿತ್ತು. ಯಾಕೆಂದ್ರೆ ಎಮರ್ಜೆನ್ಸಿಯ ರಹಸ್ಯಗಳು ಆತನಿಗೆ ತಿಳಿದಿತ್ತು. ಇದರಿಂದಲೇ ಸಂಜಯ್ ಕೊಲೆ ಮಾಡಿಸಿದ್ದಾನೆ ಅಂತ ಸುದ್ದಿ ಹಬಿಸೋಕೆ ಶುರು ಮಾಡಿದ್ರು. ಆದ್ರೆ ಅಸಲಿ ವಿಷಯ ಅದಾಗಿರ್ಲಿಲ್ಲ. ಖಿನ್ನತೆಯಿಂದ ಬಳಲ್ತಾ ಇದ್ದ ಮೇನ್ಕಾರ ಅಪ್ಪ ಈ ಹಿಂದೆಯೂ 2 ಬಾರಿ ಆತ್ಮಹತ್ಯೆಗೆ ಯತ್ನ ಮಾಡಿದಂತೆ. ಆದ್ರೆ ಸಫಲ ಆಗಿರಲಿಲ್ಲ. ಆದ್ರೆ 3ನೇ ಬಾರಿ ಗುಂಡು ಹೊಡೆದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದ. ಆದ್ರೆ ಅದು ಸಂಜಯ್ ಕಡೆಗೆ ತಿರುಗಿತ್ತು. ಆದ್ರೆ ಆಮೇಲೆ ಇದಕ್ಕೂ ಸಂಜಯ್ಗೂ ಸಂಬಂಧ ಇಲ್ಲ ಅನ್ನೋದು ಗೊತ್ತಾಯ್ತು. ಹೀಗೆ ಎಲ್ಲೇ ಏನೇ ಆದ್ರೂ ಸಂಜಯ್ನನ್ನ ಅನುಮಾನದಿಂದ ನೋಡೋ ಪರಿಸ್ಥಿತಿ ಬಂದ್ಬಿಡ್ತು. ಇದಕ್ಕೆ ಕಾರಣ ಆತನೇ ಮಾಡ್ಕೊಳ್ತಿದ್ದ ಅವಾಂತರಗಳು. ಇನ್ನು ಸಂಜಯ್ಗೆ ಯಾರನ್ಕಂಡ್ರೂ ಕೂಡ ಭಯ ಅನ್ನೋದೇ ಇರಲಿಲ್ಲ. ಒಂದು ರೀತಿಯಲ್ಲಿ ಒರಟರಲ್ಲಿ ಒರಟ ಅಂತಾನೆ ಹೇಳಬಹುದು. ಬೇರೆ ಯಾರಿಗೂ ಯಾಕೆ, ಅಮ್ಮ ಇಂದಿರೆಗೂ ಕೂಡ ಹೆದರ್ತಾ ಇರಲಿಲ್ವಂತೆ. ಯಾರು ಎದುರಿಗಿದ್ರೂ ಆತ ಅಮ್ಮನಿಗೆ ಮರ್ಯಾದೆಯನ್ನು ಕೂಡ ಕೊಡ್ತಾ ಇರಲಿಲ್ವಂತೆ. ಅಂತಹ ಅದೆಷ್ಟೋ ನಿದರ್ಶನಗಳು ಇವೆ ಅಂತಿದ್ರು ಅಮ್ಮ ಮಗನನ್ನ ತೀರಾ ಹತ್ತಿರದಿಂದ ನೋಡಿದವರು. ಅದಕ್ಕೆ ಒಂದು ಸಾಕ್ಷಿಯನ್ನ ವಾಷಿಂಗ್ಟನ್ ಪೋಸ್ಟ್ ಪತ್ರಿಕೆ ಬರೆದಿತ್ತು. ಅದನ್ನ ಬರೆದಿದ್ದವರು ಲೆವಿನ್ ಸೈಮನ್ಸ್ ಅನ್ನೋ ವರದಿಗಾರ. ಅದೇನು ಅಂದ್ರೆ, ಅದು 1975ರ ಮಾತು. ಅದೊಂದು ದಿನ ಮನೆಗೆ ಯಾರೋ ಅತಿಥಿಗಳು ಬಂದಿರ್ತಾರೆ. ಅದು ಮಧ್ಯಾಹ್ನದ ಹೊತ್ತು. ಎಲ್ಲರೂ ಒಟ್ಟಾಗಿ ಕುಳಿತು ಊಟ ಮಾಡ್ತಾ ಇರ್ತಾರೆ. ಆಗ ಏನಾಗುತ್ತೆ ಅಂದ್ರೆ, ಇಂದಿರೆಗೂ ಸಂಜಯ್ಗೂ ಯಾವುದೋ ಒಂದು ವಿಚಾರಕ್ಕೆ ಮಾತಿಗೆ ಮಾತು ಬೆಳೆಯುತ್ತೆ. ಇದು ವಿಕೋಪಕ್ಕೆ ಹೋಗುತ್ತಂತೆ. ಆಗ ಸಂಜಯ್ ಗಾಂಧಿ ಎದ್ದವನೇ ಅಮ್ಮನ ಮುಖಕ್ಕೆ 6 ಬಾರಿ ಹೊಡೆದು ಬಿಡ್ತಾನಂತೆ. ಮನೆಗೆ ಬಂದಿದ್ದವರ ಎದುರಿಗೆ ಮಗ ಮಾಡಿದ ಕೆಲಸದಿಂದ ಇಂದಿರೆ ಅಕ್ಷರಶಃ ಕುಗ್ಗಿ ಹೋಗಿದ್ರಂತೆ. ಆದ್ರೆ ಇದೆಲ್ಲ ಸುಳ್ಳು ಅಂತ ಇಂದಿರೆಯ ಆತ್ಮೀಯರು ಹೇಳಿದ್ರು. ಅದರಲ್ಲೂ ಇಂದಿರಾ ಗಾಂಧಿಗೆ ನಿಕಟವರ್ತಿಯಾಗಿದ್ದ ವೇದ್ ಮೆಹ್ತಾ ಈ ವಿಚಾರದಲ್ಲಿ ಒಂದು ಮಾತು ಹೇಳಿದ್ರು. ಅದೇನಂದ್ರೆ, ಇಂದಿರಾ ಗಾಂಧಿ ಕೆನ್ನೆಗೆ ಆ ದೇವರಿಂದಲೂ ಹೊಡೆಯೋಕೆ ಸಾಧ್ಯವಿಲ್ಲ. ಎಲ್ಲೋ ಪತ್ರಕರ್ತ ಲೆವಿನ್ ಸೈಮನ್ಸ್ ಇತರೆ ಪತ್ರಕರ್ತರು ಗುಂಡು ಹಾಕುವಾಗ ಕೇಳಿ ಬಂದಿದ್ದ ಗಾಸಿಪ್ ಅನ್ನ ನಿಜ ಅಂದ್ಕೊಂಡು ಬರ್ದಿದ್ದ ಅಂದ್ರು. ಇದು ನಿಜವೂ ಆಗಿರಬಹುದು. ಯಾಕೆಂದ್ರೆ ಸಂಜಯ್ ಏನೇ ಆಗಿದ್ರೂ ಮನೆಗೆ ಬಂದವರ ಮುಂದೆ ತಾಯಿಗೆ ಹೀಗೆ ಅವಮಾನ ಮಾಡುವಷ್ಟು ಹುಮ್ಮನಾಗಿರ್ಲಿಲ್ಲ. ಆದ್ರೂ ಎಲ್ಲೋ ಒಂದ್ ಕಡೆ ಇಂದಿರೆಗೆ ಸಂಜಯ್ ಅಂದ್ರೆ ಭಯವಿತ್ತು. ಯಾಕೆಂದ್ರೆ ಯಾವಾಗ ಏನ್ ಬೇಕಾದ್ರೂ ಮಾಡೋ ಭಂಡತನವಿತ್ತು. ಯಾಕೆಂದ್ರೆ ಇದು ತಮ್ಮ ಮುಖಕ್ಕೆ ಮಸಿ ಬಳಿಯುತ್ತೆ ಅನ್ನೋ ಆತಂಕವಿತ್ತು. ಜೊತೆಗೆ ನನ್ನ ತಂದೆಯ ಸಾವಿಗೆ ನೀನೇ ಕಾರಣ ಅಂತ ಆಗಾಗ್ಗೆ ಹೇಳ್ತಾ ಇದ್ದಿದ್ದು ಇಂದಿರಾ ಗಾಂಧಿ ಒಂದು ರೀತಿಯಲ್ಲಿ ಭಯ ಪಡ್ತಾ ಇದ್ರು ಇರಬಹುದು ಅಂತ ಇಂದಿರೆಯ ಸ್ನೇಹಿತೆ ಪ್ರಫುಲ್ಲಾ ಜೈಕರ್ ತಾವು ಬರೆದ ಇಂದಿರೆ ಕುರಿತು ಪುಸ್ತಕದಲ್ಲಿ ದಾಖಲು ಮಾಡಿದ್ದಾರೆ. ಇಂತಹ ಸಂಜಯ್ ಗಾಂಧಿಯ ಬಗ್ಗೆ ಇನ್ನೂ ಕೆಲ ವಿಚಾರಗಳನ್ನ ಹೇಳ್ತಾರೆ. ಹೇಳಬೇಕು ಅಂದ್ರೆ, ಸಂಜಯ್ ಗಾಂಧಿ ವೈಯಕ್ತಿಕವಾಗಿ ಕ್ರೂರಿಯಾಗಿರ್ಲಿಲ್ವಂತೆ. ಸುಮ್ನೆ ಸಿಟ್ಟಿಗೇಳ್ತಿರ್ಲಿಲ್ವಂತೆ. ಆದರೆ ತಾನು ಮಾಡಿದ್ದೇ ಸರಿ ಅನ್ನೋ ಮನೋಭಾವ ಈತನಲ್ಲಿ ಹೆಚ್ಚಾಗಿ ಇತ್ತಂತೆ. ಇದರಿಂದಲೇ ಇಂದಿರಾ ಗಾಂಧಿ ಅನೇಕ ಯಾತನೆ ಅನುಭವಿಸಿದ್ರಂತೆ.
ಅದರಲ್ಲೂ ಸುಂದರ್ಲಾಲ್ ಪ್ರಕರಣದಲ್ಲಂತೂ ಕಂಗೆಟ್ಟು ಹೋಗಿದ್ರಂತೆ. ಆದರೆ ಸಂಜಯ್ ಗಾಂಧಿ ಮಾತ್ರ ಇದ್ಯಾವುದಕ್ಕೂ ತನಗೂ ಸಂಬಂಧವೇ ಇಲ್ಲ ಅನ್ನುವಂತೆ ಅದೇ ದರ್ಪದಿಂದ ಎಲ್ಲರನ್ನೂ ಕಣ್ಸನ್ನೆಯಿಂದಲೇ ಕುಣಿಸ್ತಾ ಕಾಲ ಕಳೀತಾ ಇದ್ದ ಅನ್ನೋದು ಇಲ್ಲಿ ವಿಪರ್ಯಾಸ. ಇವಿಷ್ಟು ಸಂಜಯ್ ಗಾಂಧಿಯ ಕುರಿತಾದ ಚಿಕ್ಕದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.